ಆಕಾಶದಲ್ಲಿ ಭೂಮಿಯಲ್ಲಿರುವ ಎಂಬ ಹಾಡನ್ನು ನಾವೆಲ್ಲರೂ ಸೇರಿಕೊಂಡು ಹಾಡ್ಕೊಳ್ಳೋಣ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ಸಹಾಯದಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ಸಹಾಯದಲ್ಲಿ ಇರುವವರು ನೀವೇ. Hallelujah, 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 hallelujah.
ಅಲ್ಲೆಲ್ಲೂ ನಾವೆಲ್ಲರೂ ಸೇರಿ ಚಪ್ಪಾಳೆ ಹೊಡೆಯುವ ಮೂಲಕ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಆಮೇಲೆ ಮನ ತುಂಬಿ ಆಡುವ ಏಸಯ್ಯ ಎಂಬ ಹಾಡನ್ನು ನಾವೆಲ್ಲರೂ ಸೇರಿಕೊಂಡು ಹಾಡ್ಕೊಳ್ಳೋಣ. ಮನ ತುಂಬಿ ಆಡುವೆ ಏಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನ ತುಂಬಿ ಆಡುವೆ ಏಸಯ್ಯ, ಮನಸಾರೆ ಸ್ತುತಿಸುವೆ ನಿನ್ನನ್ನ. ಮನವೆಚ್ಚಿದ ನನ್ನ ದೇವರೇ, ನಿನ್ನನ್ನೇ ಪ್ರೀತಿಸುವೆ. ಮನವೆಚ್ಚಿದ ನನ್ನ
ಸ್ತೋತ್ರ. ನಾವು ನಾವು ಮಹಿಮೆಯ ಅರಸನೇ ನಿನ್ನ ಆತ್ಮದೇ ಆರಾಧಿಸುವ ಎಂಬ ಹಾಡನ್ನು ನಾವೆಲ್ಲರೂ ಸೇರಿಕೊಂಡು ಹಾಡಿಕೊಳ್ಳೋಣ. ಮಹಿಮೆಯ ಅರಸನೇ ನಿನ್ನ ಆತ್ಮದೇ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದೇ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಹೃದಯಕ್ಕೆ ಐಕ್ಯರಾಗಿ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ.
ಮುಂಜಾನೆ ವೇಳೆಯಲ್ಲಿ ಕೂಡಿ ಬಂದಿರ್ತೀವಿ ಎಲ್ಲರೂ ಯೇಸು ನಾಮದಲ್ಲಿ ವಂದನೆ ಮಾಡೋಣಾಗಿದ್ದೇವೆ. ನಾವೆಲ್ಲರೂ ನಾವು ದೇವರನ್ನ ಆರಾಧನೆ ಮಾಡಿಕೊಳ್ಳಕ್ಕೆ ಹೋಗೋಣ. ನಾವು ಯಾರು ಮೌನವಾಗಿರೋದು ಬೇಡ, ನಾವು ಆ ಕಡೆ ಈ ಕಡೆ ನೋಡೋದು ಬೇಡ. ನೀವು ದೇವರು ಮಾತ್ರವೇ ಆಗಿದ್ದು ನಾವು ಆತನ ದೃಷ್ಟಿಸಿ ನೋಡುತ್ತಾ ನಾವು ಆತನನ್ನೇ ಮಹಿಮೆ ಸಲ್ಲಿಸೋಣ. ಹಾಲೆಲೂಯಾ, ಸ್ತೋತ್ರ ಯೇಸುವೇ. ಈ ಮುಂಜಾನೆ ವೇಳೆಗಾಗಿ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನು ಬರುವಂತೆ ಕೃಪೆ ಮಾಡಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತದೇವಪ್ಪ. ಹಾಲೆಲೂಯಾ, ನೀವು ಉನ್ನತ ನಿನ್ನ ಪರಿಶುದ್ಧನಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತದೇವೆ ಕರ್ತನೆ. ಹಾಲೆಲೂಯಾ, ಸ್ತೋತ್ರ 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 ಸ್ತೋತ್ರ. ನಾವು ಬಾಯಿಗಳಂತೆ ಸ್ತೋತ್ರವನ್ನು ಸಲ್ಲಿಸೋಣ. ನಾವು ಯಾರು ಮೌನವಾಗಿರೋದು ಬೇಡ. ಇದು ಚಿಕ್ಕ ಗುಂಪೆ ಹೆದರಬೇಡ, ಯೆಹೋವನು ನಿಮ್ಮ ಸಂಗಡಿದ್ದಾನೆಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹಾಲೆಲೂಯಾ, ಸ್ತೋತ್ರ ಯೇಸುವೇ, ನಿನಗೆ ಸ್ತೋತ್ರಪ್ಪ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನ ಕೃಪೆಯನ್ನು ಸುರಿಯ ಮಾಡು ಕರ್ತನೆ, ನಿನ್ನ ಕೃಪೆಯನ್ನು ಸುರಿಯ ಮಾಡು ಯೇಸುವೇ. ಹಾಲೆಲೂಯಾ, ಹಾಲೆಲೂಯಾ. ನಾವು ಎರಡು ಕೈಗಳನ್ನು ಪರಲೋಕದ ಕಡೆಗೆ ಚಾಚಿ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಯಥಾರ್ಥವಾಗಿ ನಾವು ದೇವರಿಗೆ ಮೊರೆ ಇಡೋಣ. ಈ ಮುಂಜಾನೆ ವೇಳೆಯಲ್ಲಿ ಈ ಸಬ್ಬತ್ ದಿನದಲ್ಲಿ ದೇವರು ಆಲಯದಲ್ಲಿ ಬರುವಂತೆ ಮತ್ತೊಂದು ಆವರ್ತಿ ನಮ್ಮ ಜೀವಿತಗಳಲ್ಲಿ ಜಯವನ್ನು ಕೊಟ್ಟ ದೇವರು ಆತನಾಗಿದ್ದಾನೆ. ನಾವು ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೆಹೋವನಿಗೆ ಮರಿಡುವವರು ಯಥಾರ್ಥವಾಗಿ ಮರಿಡುವುದಾದರೆ ಆತನು ಹತ್ತಿರದಲ್ಲಿ ಇರುವ ದೇವರಾಗಿದ್ದಾನೆ. ಸಕಲ ಆರಾಧನೆಯನ್ನು, ಸಕಲ ಮಹಿಮೆಯನ್ನು, ಎಲ್ಲ ಗೌರವವನ್ನು ನಾವು ಆತನಿಗೆ ಸಲ್ಲಿಸೋಣ. ಈ ಮುಂಜಾನೆ ವೇಳೆಯಲ್ಲಿ ಆತನ ಕೃಪೆಯನ್ನು ಸೂರ್ಯ ಮಾಡು ದೇವರು ಎಂಬುದಾಗಿ ಕೇಳೋಣ. ಹಾಲೆಲೂಯಾ, ನಿನ್ನ ಕೃಪೆಯನ್ನು ಸೂರ್ಯ ಮಾಡು ಕರ್ತನೆ, ನಿನ್ನ ಪ್ರಸನ್ನತೆಯನ್ನು ಸೂರ್ಯ ಮಾಡಿ ಯೇಸುವೇ. ಇದು ದೇವರ ನಿನ್ನ ಆತ್ಮನು ಬಂದಾಗ ಸಂತೋಷ, ನಿನ್ನ ಆತ್ಮನು ಬಂದಾಗ ಸಮಾಧಾನ, ನಿನ್ನ ಆತ್ಮನು ಬಂದಾಗ ನೆಮ್ಮದಿ ಉಂಟು ಎಂಬುದಾಗಿ ಬರೆಯಲ್ಪಟ್ಟದಲ್ಲವಾ. ಅದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲವನ್ನು ಆತನು ಮೆಚ್ಚೋದಿಲ್ಲ. ಇದು ಯೆಹೋವನು ಮೆಚ್ಚುವವರು, ಯೆಹೋವನು ಆನಂದಿಸುವವರು, ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿಯೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಆತನ ಕೃಪೆಯನ್ನು ನಿರೀಕ್ಷಿಸುವವರು ಎಷ್ಟೋ ಜನರು ಇವತ್ತು ಆತನ ಕೃಪೆಯನ್ನು ನಿರೀಕ್ಷಣೆ ಮಾಡ್ತಾ ಇಲ್ಲ. ಆತನ ಪ್ರೀತಿಯಿಂದ ಇವತ್ತು ಆತನನ್ನು ಅಗಲಿ ಹೋಗಿದ್ದಾರೆ. ಈಗ ನೀವು ಆರಾಧಿಸುತ್ತಿರುವಾಗಲೇ, ನೀವು ಪ್ರಾರ್ಥಿಸುತ್ತಿರುವಾಗಲೇ ನಿಮ್ಮ ಬಳಿಯಲ್ಲಿ ಬರುವ ದೇವರು, ನಿಮ್ಮ ಸಮಸ್ಯೆಯನ್ನು ಆಲಿಸುವ ದೇವರು, ನಿಮ್ಮ ಕಣ್ಣೀರನ್ನು ನೋಡುವ ದೇವರು, ಆತನು ಮೌನವಾಗಿರುವುದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಮೌನವಾಗಿರುವುದಿಲ್ಲ. ಆತನು ಬಂದಾಗ ಸಂತೋಷ. ಆತನು ಅನೇಕ ಅದ್ಭುತಗಳನ್ನು ಮಾಡುವ ದೇವರು. ನಮ್ಮ ನಿಮ್ಮ ವಿಷಯದಲ್ಲಿ ಆತನು ಸುಮ್ಮನಿರುವ ದೇವರಲ್ಲ. ಸಕಲ ಆರಾಧನೆಯನ್ನು, ಸಕಲ ಮಹಿಮೆಯನ್ನು ನಾವು ಆತನಿಗೆ ಸಲ್ಲಿಸೋಣ. ಈ ಮುಂಜಾನೆ ವೇಳೆಯಲ್ಲಿ ಕೂಗಿ ಹೇಳೋಣ. ದೇವರು ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಸ್ತುತಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ ಕರ್ತನೆ ಮತ್ತೊಂದು ಆವರ್ತಿ ನಮ್ಮ ಕೃಪೆಯನ್ನು ಕೊಟ್ಟಿದೆಯಲ್ಲವಾ. ಈ ಒಂದು ದಿನವು ನನಗೆ ಕಾಣ ಮಾಡಿದೆಯಲ್ಲ ದೇವರೇ, ನಾವು ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತದೇವಪ್ಪ. ಎಷ್ಟೋ ಜನರು ಕರ್ತನೆ ನಿನ್ನ ಪ್ರೀತಿಯಿಂದ ಅಗಲಿ ಹೋಗಿದ್ದಾರೆ. ನಿನ್ನ ಪ್ರಸನ್ನತೆಯನ್ನು ಅವರು ಕಾಣ್ತಾ ಇಲ್ಲ ಕರ್ತನೆ. ನಿನ್ನಿಂದ ದೂರ ಆಗಿದ್ದಾರೆ ಕರ್ತನೆ. ಆದ್ರೆ ನಮಗಾದರೂ ನಿನ್ನ ಸನ್ನಿಧಿಯಲ್ಲಿ ಬರುವಂತ ಕೃಪೆಯನ್ನು ಕೊಟ್ಟಿದೆಯಲ್ಲವಾ. ಅದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಹಾಲೆಲೂಯಾ. ಉದಯ ಕಾಲದಲ್ಲಿ ನಿನ್ನ ಕರವು ನಾವು ಕೇಳುವಂತೆ, ಉದಯ ಕಾಲದಲ್ಲಿ ನಿನ್ನ ನಾವು ದೃಷ್ಟಿಸಿ ನೋಡುವಂತೆ, ಉದಯ ಕಾಲದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾವು ಬರುವಂತೆ ಕರ್ತನೆ. ನಮ್ಮನ್ನು ಕರ್ತನೆ ನೀನು ಕರೆದಾತನಾಗಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಹೆಸರಿಡಿದು ಕರೆದಾತ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಅಂಗೈಯಲ್ಲಿ ಚಿತ್ರಿಸಿಕೊಂಡ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕಣ್ಣು ಗುಡ್ಡೆ ಅಂತ ಕಾಯ್ತಿರುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನಿನಗೆ ಕೊಡಲ್ಪಟ್ಟಿರುವ ದೇವರೇ, ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತದೇವಪ್ಪ. ಜೀವ ಕೊಡುವ ರೊಟ್ಟಿ ನಾನೇ ಅಂತ ಹೇಳಿದ ದೇವರಿನ ನಾಮಕ್ಕೆ ಸ್ತೋತ್ರ. ಇದು ನನ್ನ ಬಳಿಗೆ ಬರುವವರಿಗೆ ಎಂದಿಗೂ ಅವರಿಗೆ ಹಸಿವಾಗುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದಲ್ಲವಾ. ಅದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಹಾಲೆಲೂಯಾ, 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 ಹಾಲೆಲೂಯಾ.
ಮನೆ ಕಟ್ಟುವರು ಬೇಡವನ್ನು ಬಿಟ್ಟೇ ಕಲ್ಲು ಮುಖ್ಯವಾದ ಮೂಲೆಗಲ್ಲನಾಗಿ ಮಾಡಿದ ದೇವರಿನ ನಾಮಕ್ಕೆ ಸ್ತೋತ್ರಪ್ಪ. ಈ ಲೋಕದಲ್ಲಿ ನಮ್ಮ ನೆನೆಸುವರು ಒಬ್ಬರೂ ಇಲ್ಲ ಕರ್ತನೆ, ಈ ಲೋಕದಲ್ಲಿ ನಮ್ಮ ಪ್ರೀತಿಸುವರು ಒಬ್ಬರೂ ಇಲ್ಲ ಕರ್ತನೆ. ನೀವೇ ನಮ್ಮನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದ ಎಂಬುದಾಗಿ ಹೇಳಿದಿಲ್ಲ. ನಾವು ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ಹಾಲೆಲೂಯಾ ಹಾಲೆಲೂಯಾ. ಇಗೋ ದೇವರ ನಿಂತಿರುವುದು ನಾವಲ್ಲ, ನೀವಿರುವುದು ನೀನಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ನಮ್ಮ ಸ್ವಂತ ಬಲದಿಂದಲ್ಲ, ನಮ್ಮ ಸ್ವಂತ ಶಕ್ತಿಯಿಂದಲ್ಲ, ನಮ್ಮ ಸ್ವಂತ ಸಾಮರ್ಥ್ಯದಿಂದಲ್ಲ ಕರ್ತನೆ, ಇದು ನಿನ್ನ ಕೃಪೆಯಿಂದಲೇ ನಾವು ನಿಂತಿದ್ದೇವಲ್ಲಪ್ಪ. ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ಹಾಲೆಲೂಯಾ ಹಾಲೆಲೂಯಾ. ನಾವು ಯಾರು ಮೌನವಾಗಿರುವುದು ಬೇಡ, ನಾವು ಬಾಯಿಗಳನ್ನು ಇರುವ ದೇವರಿಗೆ ಸ್ತೋತ್ರ ಹೇಳೋಣ. ಆತನ ಉಪಕಾರಗಳನ್ನು ಮಾಡುವ ದೇವರು, ಅದ್ಭುತಗಳನ್ನು ಮಾಡುವ ದೇವರು, ಅತಿಶಯಗಳನ್ನು ಮಾಡುವ ದೇವರು, ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು. ಹಾಲೆಲೂಯಾ ಹಾಲೆಲೂಯಾ. ಆತನ ವಾಕ್ಯ ಹೀಗೆ ಇರುತ್ತದೆ, ಇನ್ನು ನನ್ನ ಕೈ ಮುಟ್ಟಲಾರದ ಮೋಟಗೈಯಲ್ಲ, ನನ್ನ ಕಿವಿ ಕೇಳದಾಗೆ ಕಿವಿಡಲ್ಲ, ಇವು ಕೇಳಿಕೊಂಡರೆ ನಿಮಗೆ ದೊರೆಯುವುದು ಎಂಬುದಾಗಿ. ಹಾಲೆಲೂಯಾ ಹಾಲೆಲೂಯಾ. ವರ್ತಮಾನ ಭೂತ ಭವಿಷ್ಯತ್ ಕಾಲಗಳ ನಿರ್ವಾತನೆ, ನಾನೇ ಆದಿಯು ಅಂತ್ಯವು ಸಮಸ್ತವು ಅಂತ ಹೇಳಿದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಹಾಲೆಲೂಯಾ ಹಾಲೆಲೂಯಾ. ಸತ್ತವರೊಳಗಿಂದ ಮೊದಲು ಎದ್ದ ಬಂದ ದೇವರು ನೀನಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ದೇವಾದಿ ದೇವನು, ರಾಜಾದಿ ರಾಜನು, ಕರ್ತಾದಿ ಕರ್ತನು, ಯುಗಯುಗಾಂತರಗಳಲ್ಲಿ ಇರುವಾತನು, ಯುಗಯುಗಾಂತರಗಳಲ್ಲಿ ಬರುವಾತನು, ನಮಗಾಗಿ ಮತ್ತೊಂದು ಆವರ್ತಿ ಲೋಕಕ್ಕೆ ಬರುವ ದೇವರ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವಪ್ಪ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. 7 ದೀಪ ಸ್ತಂಭಗಳಲ್ಲಿ ಮನುಷ್ಯ ಕುಮಾರನಂತೆ ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯುಳ್ಳ ದೇವರೇ ನಿನ್ನ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವಪ್ಪ. ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ 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 ಕರ್ತನೆ, ನಿಮಗೆ ಸ್ತೋತ್ರಪ್ಪ, ನಿಮಗೆ ಸ್ತೋತ್ರಪ್ಪ. ಇನ್ನು ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವನು ಆಗಿದ್ದೇನೆ ಎಂಬುದ ಹೇಳ ದೇವರಿನ ನಾಮಕ್ಕೆ ಸ್ತೋತ್ರಪ್ಪ. ಹಾಲೆಲೂಯಾ ಹಾಲೆಲೂಯಾ. ನಾವು ಯಾರು ಮೌನವಾಗಿರುವುದು ಬೇಡ, ನಾವು ಶಬ್ದವಾಗಿ, ನಾವು ಸಭೆಯಾಗಿ ಕೂಗಿ ಕೇಳೋಣ. ನಾವು ಯಾರು ಮೌನವಾಗಿರುವುದು ಬೇಡ. ಆತನನ್ನು ದೃಷ್ಟಿಸಿ ನೋಡಿ, ಆ ಯೇಸುವನ್ನು ದೃಷ್ಟಿಸಿ ನೋಡಿ, ಆತನು ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರನ್ನು ದೃಷ್ಟಿಸಿ ನೋಡಿ. ಇವೇ ನಮ್ಮನ್ನು ದೇವರು ಮರೆತಿಲ್ಲ, ನಮ್ಮನ್ನು ಯಾವತ್ತು ಒಂದು ಕ್ಷಣವೂ ಅವನು ಮರೆಯುವುದಿಲ್ಲ. ಸದಾ ಕಾಲವು ನಮ್ಮ ಜೊತೆಗಾರನಾಗಿದ್ದು, ನಮ್ಮ ಸಂಗಾತಿಯಾಗಿದ್ದು, ನಮ್ಮ ಹಿಂಬಲವಾಗಿ, ನಮ್ಮ ಮುಂಬಲವಾಗಿ, ಎಲ್ಲಾ ಸಮಯದಲ್ಲೂ, ಎಲ್ಲಾ ಕಾಲದಲ್ಲೂ, ಕಷ್ಟದ ಸಮಯದಲ್ಲೂ, ದುಃಖದ ವೇಳೆಯಲ್ಲೂ, ಸಂತೋಷದ ಸಮಯದಲ್ಲೂ ನಮ್ಮ ಜೊತೆ ಇರುವ ಆತನು. ಒಮ್ಮೆ ಯೇಸುವೆ ಯೇಸುವೆ ಎಂದು ಕೂಗಿ ಕೇಳಿದರೆ ನಮ್ಮ ಸಹಾಯಕ್ಕೆ ಬರುವ ದೇವರು, ಅವನು ಶಾಶ್ವತ ಸಹಾಯಕನಾಗಿದ್ದಾನೆ. ಅವನಿಗೆ ನಾವು ಮೊರೆ ಇಡೋಣ. ಇಗೋ ಕರ್ತನಿಗೆ ಯಥಾರ್ಥವಾಗಿ ಮರಳುವುದಾದರೆ ಅವನು ಹತ್ತಿರದಲ್ಲೇ ಬರುವ ದೇವರು ಎಂಬುದಾಗಿ ಬರೆಯಲ್ಪಟ್ಟದಲ್ಲ. ನಾವು ಅದಕ್ಕಾಗಿ ಸ್ತೋತ್ರ ಮಾಡೋಣ. ಹಾಲೆಲೂಯಾ 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 ಹಾಲೆಲೂಯಾ. ಅವನೇ ಆದಿಯು ಅಂತ್ಯವು, ಅವನೇ ಮೊದಲನೆಯವನು ಕಡೆಯವನು, ಅವನೇ ಆಲ್ಫಾ ಒಮೆಗಾ, ಅವನೇ ಬಿಗಿನಿಂಗ್ ಎಂಡ್. ಅವನಿಗಾಗಿ ನಾವು ಸ್ತೋತ್ರ ಮಾಡೋಣ. ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ನಿಮಗೆ ಸ್ತೋತ್ರ ಕರ್ತನೆ. ಮುಂಜಾನೆ ವೇಳೆ ನಿಮಗೆ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವಪ್ಪ. ಸ್ತೋತ್ರದಿಂದಲೇ ಸ್ತುತಿಯಾಡುವೆ ನನ್ನ ಯೇಸು ರಾಜನಿಗೆ. ಸ್ತೋತ್ರದಿಂದಲೇ ಸ್ತುತಿಯಾಡುವೆ ನನ್ನ ಯೇಸು ರಾಜನಿಗೆ. ನನಗಾಗಿ ಮಾಡಿದ ಉಪಕಾರಕ್ಕೆ ನಾ ಎಂದೆಂದೋ ವಂದಿಸುವೆ. ಸಮಯಾಗಿ ನನಗಾಗಿ ಮಾಡಿದ ಉಪಕಾರಕ್ಕೆ ನಾ ಎಂದೆಂದೋ ವಂದಿಸುವೆ. ಸ್ತೋತ್ರದಿಂದಲೇ ಸ್ತುತಿಯಾಡುವೆ ನನ್ನ ಯೇಸು ರಾಜನಿಗೆ. ನನಗಾಗಿ ಮಾಡಿದ ಉಪಕಾರಕ್ಕೆ ನಾ ಎಂದೆಂದೋ ವಂದಿಸುವೆ. ಸಲಾಗದ ಆಶೀರ್ವಾದಗಳ ನೀ ನನಗೆ ನೀಡಿದೆ. ಸಲಾಗದ ಆಶೀರ್ವಾದಗಳ ನೀ ನನಗೆ ನೀಡಿದೆ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀಡಿದೆ. ನಿಮಗೆ ಸ್ತೋತ್ರವು. ಯೋಗ್ಯತೆ ಇಲ್ಲದ ನಮಗೆ ಕೃಪೆ
ದೇವರೇ ಪುತ್ರನೇ ನಾಮವೇ ಮನೆ ಸತ್ಯ ದೇವರೇ ಪುತ್ರನೇ ನಾಮವೇ ಮನೆ ಎಲ್ಲ ಕಾಲದಲ್ಲಿ ನಿನ್ನ ಕೃಪೆಯನ್ನೇ ಸುರವಾಗಿ ನೀಡನಗೆ ಎಲ್ಲ ಕಾಲದಲ್ಲಿ ನಿನ್ನ ಕೃಪೆಯನ್ನೇ ವರವಾಗಿ ನೀಡನಗೆ ಒಬ್ಬನಿಂದಲೇ ಸ್ತುತಿಯಾಡುವೆ ನನ್ನ ಯೇಸುರಾಜನಿಗೆ ನನಗಾಗಿ ಮಾಡಿದ ಉಪಕಾರಕ್ಕೆ ನಾ ಎಂದೆಂದೂ ವಂದಿಸುವೆ ಸ್ತೋತ್ರದಿಂದಲೇ ಸ್ತುತಿಯಾಡುವೆ ನನಗಾಗಿ ಮಾಡಿದ ಉಪಕಾರಕ್ಕೆ ನಾ ಎಂದೆಂದೂ ವಂದಿಸುವೆ ಸ್ತೋತ್ರದಿಂದಲೇ ಸ್ತುತಿಯಾಡುವೆ ನನ್ನ ಯೇಸುರಾಜನಿಗೆ ನನಗಾಗಿ ಮಾಡಿದ ಉಪಕಾರಕ್ಕೆ ನಾ ಎಂದೆಂದೂ ವಂದಿಸುವೆ. ಉಪಕಾರಗಳು ಮಾಡುವ ದೇವರು ಕಳೆದ ವಾರವೆಲ್ಲ ನಮ್ಮನ್ನು ಅನೇಕ ಅದ್ಭುತಗಳನ್ನು ಮಾಡಿದ ದೇವರು, ನಮ್ಮನ್ನು ನಡೆಸಿದ ದೇವರು, ನಮ್ಮನ್ನು ಪೋಷಿಸಿದ ದೇವರು, ನಮ್ಮನ್ನು ಕಾಯ್ದ ದೇವರು ಆತನಾಗಿದ್ದಾನೆ. ಆತನು ಉಪಕಾರಗಳನ್ನು ಮಾಡುವ ದೇವರಾಗಿದ್ದಾನೆ, ಅತಿಶಯಗಳನ್ನು ಮಾಡುವ ದೇವರಾಗಿದ್ದಾನೆ. ಇಗೋ ದೇವರಿಗೆ ಉಪಕಾರಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರಪ್ಪ. ಕಳೆದ ವಾರಗಳ ನಡೆಸಿದ್ದಕ್ಕಾಗಿ ಸ್ತೋತ್ರಪ್ಪ. ಇಮಿನೇಶನಾಗಿ ನಮ್ಮ ಜೊತೆಯಾಗಿ ಕರ್ತನೆ, ಹಾಲೆಲೂಯಾ. ಯೆಹೋವ ಶಮ್ಮನಾಗಿ ಕರ್ತನೆ, ನಮ್ಮ ಸಂಗಡದ ದೇವರ ನಾಮಕ್ಕೆ ಸ್ತೋತ್ರಪ್ಪ. ಕಳೆದ ವಾರ ನೀವು ತೋರಿಸಿದ ಪ್ರೀತಿಗಾಗಿ ಸ್ತೋತ್ರಪ್ಪ. ನೀವು ನಡೆಸಿದ ವಿಧಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಹಾಲೆಲೂಯಾ, ಹಾಲೆಲೂಯಾ. ಯಾವ ವ್ಯಾಧಿ ನಮ್ಮ ಗುಣ ಸಮೀಪಕ್ಕೆ ಬರದಾಗೆ ಕರ್ತನೆ, ನಮ್ಮ ನಡೆಸಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಹಾಲೆಲೂಯಾ. ನೀನು ಉನ್ನತನು, ನೀನು ಮಹೋನ್ನತನಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ಸ್ತೋತ್ರ ಯೇಸುವೆ, ಸ್ತೋತ್ರ ಕರ್ತನೆ. ನೀನು ಉಪಕಾರಗಳನ್ನು ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇಗೋ ನಾನು ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳನ್ನು ನೋಡಿದವನು, ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ತಾಯಿ ಗರ್ಭದಲ್ಲಿರುವಾಗಲೇ ಕರ್ತನೆ ನಮ್ಮನ್ನು ಕರೆದಾದ ನೀನಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಹಾಲೆಲೂಯಾ. ಸ್ತೋತ್ರ, 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 ಸ್ತೋತ್ರ ಕರ್ತನೆ. ನೀನು ತೋರಿಸಿದ ಪ್ರೀತಿಗಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ನಮ್ಮ ಎಲ್ಲಾ ಅಗತ್ಯಗಳನ್ನು ಪೂರೈಸಿ ಕರ್ತನೆ, ನಮ್ಮ ನಡೆಯಬೇಕಾದ ಮಾರ್ಗದಲ್ಲಿ ನೀನು ನಡೆಸಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಹಾಲೆಲೂಯಾ. ನಮ್ಮ ಹಿಂಬಲವಾಗಿ ನಮ್ಮ ಮುಂಬಲವಾಗಿ ಇರುವ ದೇವರ ನಾಮಕ್ಕೆ ಸ್ತೋತ್ರಪ್ಪ. ಹಗಲಿನಲ್ಲಿ ಮೇಘ ಸ್ತಂಭವಾಗಿ, ഇരുಳಿನಲ್ಲಿ ಅಗ್ನಿ ಸ್ತಂಭವಾಗಿ ನಮ್ಮನ್ನು ಕಾಯುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇಗೋ ದೇವರೇ, ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ನಡೆಸಿದ ದೇವರಿನ ನಾಮಕ್ಕೆ ಸ್ತೋತ್ರಪ್ಪ. ಎರಿಕ ಕೋಟೆಯನ್ನು ಕೆಡೆಯುವ ದೇವರಿನ ನಾಮಕ್ಕೆ ಸ್ತೋತ್ರಪ್ಪ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ಇಳಿದು ಬರುವ ದೇವರು ನೀನಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ನಾವು ಯಾರು ಮೌನವಾಗಿರುವುದು ಬೇಡ. ಆತನ ಪ್ರಸನ್ನತೆಯನ್ನು ನಾವು ಅನುಭವಿಸೋಣ. ಇಗೋ ಆತನ ಪ್ರಸನ್ನತೆಯಲ್ಲಿ ಚಲಿಸ್ತಾ ಇದೆ, ದೇವರಾತ್ಮದಲ್ಲಿ ಚಲಿಸ್ತಾ ಇದ್ದಾನೆ, ದೇವರಾತ್ಮದಲ್ಲಿ ಚಲಿಸ್ತಾ ಇದ್ದಾನೆ. ಹಾಲೆಲೂಯಾ, 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 ಹಾಲೆಲೂಯಾ. ನಾವು ಯಾರು ಮೌನವಾಗಿರುವುದು ಬೇಡ. ನಾವು ಶಬ್ದವಾಗಿ ನಾವು ಕೂಗಿ ಕೇಳೋಣ. ದೇವರ ಪ್ರಸನ್ನತೆಯನ್ನು ಸೂರ್ಯ ಮಾಡುವ ಕರ್ತನೆ. ಇವತ್ತಿನ ಪ್ರಸನ್ನತೆ ನಾವು ಏನು ಮಾಡೋಕ್ಕಾಗುವುದಿಲ್ಲ ಕರ್ತನೆ. ಅಂದು ಮೋಸೆಯನ್ನು ನಡೆಸಿದ ಪ್ರಸನ್ನತೆ, ಇಗೋ ಮೋಸೆ ಪ್ರಾರ್ಥನೆ ಮಾಡಿದಾಗ ದೇವರಿನ ಪ್ರಸನ್ನತೆ ನಾವು ಏನು ಮಾಡೋಕ್ಕಾಗುವುದಿಲ್ಲ, ನಾನು ಒಂದು ಹೆಜ್ಜೆನೂ ಮುಂದೆ ಇಡುವುದಿಲ್ಲ ಎಂಬುದಾಗಿ ಮೋಸೆ ಕೂಗಿ ಕೇಳಿದಾಗ ಅಂದು ಮೋಸೆ ನಡೆಸಿದ ಪ್ರಸನ್ನತೆ ಇದು ನಮ್ಮನ್ನು ನಡೆಸುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಮೋಶೆಗೆ ತನ್ನ ಮಾರ್ಗವನ್ನು ಇಸ್ರಾಯೇಲಿಗೆ ಅದ್ಭುತ ಕಾರ್ಯಗಳನ್ನು ತೋರಿಸಿದ ದೇವರು ಇಂದು ನಮ್ಮ ಮಧ್ಯದಲ್ಲಿ ಆತ ಇಳಿದು ಬರುವ ದೇವರಾಗಿದ್ದಾರೆ. ಆತನಿಗೆ ನಾವು ಸ್ತೋತ್ರ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇನ್ನು ಮಹಿಮೆ ಹರಿಸಲು ಕೃಪೆ ಐಶ್ವರ್ಯವುಳ್ಳ ದೇವರಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ಇದು ಸರ್ವಶಕ್ತನಾದ ದೇವರು, ಪರಾಕ್ರಮಿಯಾದ ದೇವರು ಆತನಾಗಿದ್ದಾನೆ. ನಾವು ಆತನಿಗೆ ಸಕಲ ಆರಾಧನೆಯನ್ನು ಸಕಲ ಮಹಿಮೆಯನ್ನು ಸಲ್ಲಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಪರಲೋಕದಲ್ಲಿ ಆಸನನಾಗಿರುವ ಆತನಿಗೆ ನಾಮಕ್ಕೆ ಸ್ತೋತ್ರಪ್ಪ. ತಂದೆ ಬಳಿ ಇರುವ ಆತನಿಗೆ ನಾಮಕ್ಕೆ ಸ್ತೋತ್ರ. ನಮಗಾಗಿ ವಿಜ್ಞಾಪನೆ ಮಾಡುವ ದೇವರಿಗೆ ನಾಮಕ್ಕೆ ಸ್ತೋತ್ರಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ಈ ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯವೆಂಬುದಾಗಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ನಿನ್ನ ಆಲಯದಲ್ಲಿ ಕರ್ತನೆ ಬಲ ಸೌಂದರ್ಯಗಳು ಉಂಟು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ನಾವು ಸ್ತೋತ್ರ
ನಮಗೆ ಬರುವಂತ ಒಂದು ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ಹಾಲೆಲೂಯಾ, ಹಾಲೆಲೂಯಾ. ಪರಲೋಕದಲ್ಲಿ 24 ಹಿರಿಯರು, ಕೋಟ್ಯಾನು ಕೋಟಿ ದೇವದೂತರು ಆತನ ಸಿಂಹಾಸನದ ಮುಂದೆ ತಮ್ಮ ಕಿರೀಟವನ್ನು ಆತನ ಪಾದದಲ್ಲಿ ಇಟ್ಟು, ಇಗೋ ದೇವರೇ ನೀನು ಪರಿಶುದ್ಧನು, ನೀನು ಪರಿಶುದ್ಧನು ಎಂಬುದಾಗಿ ಆರಾಧನೆ ಮಾಡುತ್ತಿರುವಾಗ, ದೇವರೇ ಆ ದೇವದೂತರ ಸಂಗಡ ಕರ್ತನೆ, ಆ ದೇವದೂತರ ಜೊತೆಯಾಗಿ ಯೇಸುವೆ, ಈಗ ನಾವು ನಿನ್ನನ್ನು ಆರಾಧನೆ ಮಾಡುತ್ತೇವಪ್ಪ, ನಿನ್ನನ್ನು ಆರಾಧನೆ ಮಾಡುತ್ತೇವಪ್ಪ. ಕಾರಣ ಈ ಆರಾಧನೆಗೆ ಯೋಗ್ಯನಾದ ದೇವರು, ಸಕಲವನ್ನು ಸೃಷ್ಟಿಸಿದಾತ ನೀನಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ಮನುಷ್ಯರ ಪಾಪಗಳಿಗೋಸ್ಕರ ಯಜ್ಞದ ಕುರಿಯಾದ ನೀನಾಗಿದ್ದಲ್ಲ, ಅದಕ್ಕಾಗಿ ಸ್ತೋತ್ರಪ್ಪ. ಇಗೋ ದೇವರೇ, ನನ್ನ ಸಾಮರ್ಥ್ಯದಿಂದಲ್ಲ, ನನ್ನ ಬಲದಿಂದಲ್ಲ, ನನ್ನ ಐಶ್ವರ್ಯದಿಂದಲ್ಲ, ನನ್ನ ಜ್ಞಾನದಿಂದಲ್ಲ ಕರ್ತನೆ ನಾನು ಪರಿಶುದ್ಧನಾಗಿದ್ದು, ನೀನು ಶಿಲುಬೆ ಮೇಲೆ ಸುರಿಸಿದ ರಕ್ತದಲ್ಲೇ ನಾವು ಪರಿಶುದ್ಧರಾಗಿದ್ದೇವಪ್ಪ. ಇಗೋ ನಿನ್ನ ಗಾಯಗಳಿಂದ ನಮಗೆ ಗುಣವಾಯಿತಲ್ಲ, ನಿನ್ನ ಬಾಸುಂಡೆಗಳಿಂದ ನಮಗೆ ಸುಖವಾಯಿತಲ್ಲ ಎಂಬುದಾಗಿ ಬರೆಯಲ್ಪಟ್ಟದಲ್ಲ ದೇವರೇ. ಇದು ನಮ್ಮ ಪರಿಶುದ್ಧರನ್ನಾಗಿ ನೀವು ಮಾಡಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವಪ್ಪ. ಹಾಲೆಲೂಯಾ. 2000 ವರ್ಷಗಳ ಹಿಂದೆ ನನಗಾಗಿ ಶಿಲುಬೆ ಮೇಲೆ ಬಲಿಯಾದ ಯೇಸುವೇ, ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರ ಕರ್ತನೆ. ಇಗೋ ನಾನು ಹೋಗಬೇಕಾದ ಜಾಗದಲ್ಲಿ ಕರ್ತನೆ ನಿನ್ನನ್ನೇ ನೀನು ಅರ್ಪಣೆ ಮಾಡಿದಲ್ಲ ದೇವರೇ, ನಾವು ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಹಾಲೆಲೂಯಾ. ಕರ್ತನೆ ನಮ್ಮ ಮೇಲೆ ಇರುವ ಪ್ರೀತಿ ಅಗಮ್ಯವಾದದ್ದು ಕರ್ತನೆ. ಇಗೋ ನೀನೊಬ್ಬರೇ ಅಮರತ್ವವುಳ್ಳವನು, ನೀನೊಬ್ಬರೇ ಅಗಮ್ಯವಾದ ಬೆಳಕಿನಲ್ಲಿ ನಿತ್ಯ ನಿರಂತರ ವಾಸಿಸುವ ದೇವರು. ಸ್ತುತಿ ಸ್ತೋತ್ರಗಳು ಮಾನ ಮಹಿಮೆಗಳು ಎಲ್ಲವೂ ನಿನಗೆ ಕರ್ತನೆ, ಎಲ್ಲವೂ ನಿನಗೆ ನಾವು ಸಲ್ಲಿಸ್ತಾ ಇದ್ದೇವಪ್ಪ. ನೀ ಮಾತ್ರ ಯೋಗ್ಯನಾಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡ್ತಿದ್ದೇವಪ್ಪ. ಹಾಲೆಲೂಯಾ, ಹಾಲೆಲೂಯಾ. ಪಾಪಿಯಾದ ನನ್ನನ್ನು ಕರುಣಿಸಿದ ದೇವರಿನ ನಾಮಕ್ಕೆ ಸ್ತೋತ್ರಪ್ಪ. ನನ್ನ ಪಾಪಗಳನ್ನು ತಿಳಿದು ಶುದ್ಧ ಮಾಡಿದ ದೇವರಿನ ನಾಮಕ್ಕೆ ಸ್ತೋತ್ರಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ನಾವು ಬಾಯಿಗಳನ್ನು ತೆಗೆದು ಎಲ್ಲಾ ನಾಲಿಗೆಗಳು ಚಲಿಸಲಿ. ಆತನು ಮಾಡಿದ ಉಪಕಾರಗಳಿಗಾಗಿ ಆತನು ಎಷ್ಟೊಂದು ಅದ್ಭುತಗಳನ್ನು ಮಾಡುವ ದೇವರು, ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು, ನಮ್ಮ ಕೂಗನ್ನು ಕೇಳುವ ದೇವರು. ಇಗೋ ಕಷ್ಟ ಕಾಲದಲ್ಲಿ ಮೊರೆ ಇಡಿರಿ, ನಾನು ಬಿಡಿಸೋನೆಂಬುದಾಗಿ ಹೇಳಿದ ದೇವರು. ದೇವದೂತನು ವಾಕ್ಯವನ್ನು ಕಳಿಸಿ, ವಾಕ್ಯವು ದೇವದೂತರು ಎಂಬಂತ ಕಳಿಸಿ ಸ್ವಸ್ಥಪಡಿಸುವ ದೇವರು. ಇಗೋ ಆತ ನಮ್ಮ ಸಮಸ್ಯೆಗಳನ್ನು ಮರೆತಿಲ್ಲ, ನಮ್ಮ ಕಣ್ಣೀರನ್ನು ಮರೆತಿಲ್ಲ. ನಮ್ಮ ಕಣ್ಣೀರುಗಳು ಆತನ ಬದ್ದಳಿಕೆಯಲ್ಲಿ ಅವು ಸಂಗ್ರಹಿತವಾಗಿವೆ ಎಂಬುದಾಗಿ ಬರೆಯಲ್ಪಟ್ಟದಲ್ಲ. ನಮ್ಮ ಕಣ್ಣೀರಿನ ಮೇಲೆ, ನಮ್ಮ ಜೀವಿತದ ಮೇಲೆ ಆತನು ಹಸ್ತವನ್ನು ಚಾಚಿಸುವ ದೇವರು. ನಾವು ಅದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಸಕಲ ಕುಲ ಭಾಷೆ ಜನಾಂಗಗಳನ್ನು ಆತನು ಸಂರಕ್ಷಣೆ ಮಾಡುವ ದೇವರು, ನಮ್ಮ ರಕ್ಷಕನು ಆತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ. ಕೆರೂಬಿಯರಲ್ಲಿ ಆರಾಧಿಸುವ ದೇವರಿನ ನಾಮಕ್ಕೆ ಸ್ತೋತ್ರಪ್ಪ. ಕೋಟ್ಯಾನು ಕೋಟಿ ದೇವದೂತಗಳ ಕರ್ತನೆ, ದೇವದೂತಗಳ ಮುಂಭಾಗದಲ್ಲಿ ಕರ್ತನೆ ನೀವು ಪರಿಶುದ್ಧನಾಗಿದ್ದೀರ, ಅದಕ್ಕಾಗಿ ಸ್ತೋತ್ರಪ್ಪ. ಇಗೋ ಭೂಮಿಯಲ್ಲಿ ಆಕಾಶದಲ್ಲಿ ಪರಿಶುದ್ಧನೆಂಬುದಾಗಿ ಕರೆಯಲ್ಪಡುವ ನಮ್ಮ ದೇವರಿಗೆ ನಾವು ಸಕಲ ಮಹಿಮೆಯನ್ನು ಸಲ್ಲಿಸೋಣ. ಇಗೋ ಆಕಾಶದಲ್ಲಿ ಪರಲೋಕದಲ್ಲಿ ಕರ್ತನೆ ನೀನು ಒಂದೇ ನಾಮವು ಕರ್ತನೆ ನಾವು ಮೇಲೆ ಎತ್ತಾ ಇದೀವಪ್ಪ. ಇಗೋ ನಿನ್ನ ಪಾದಕ್ಕೆ ನಾವು ಅಡ್ಡ ಬಿದ್ದು ನೀನೊಬ್ಬನೇ ಉನ್ನತನು, ನೀನೊಬ್ಬನೇ ಮಹೋನ್ನತನು ಎಂಬುದಾಗಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಬಲ ಐಶ್ವರ್ಯ ಜ್ಞಾನ ಸಾಮರ್ಥ್ಯವುಳ್ಳ ದೇವರಿನ ನಾಮಕ್ಕೆ ಸ್ತೋತ್ರಪ್ಪ. ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವ ದೇವರಿನ ನಾಮಕ್ಕೆ ಸ್ತೋತ್ರಪ್ಪ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈ ಒಳ್ಳೆಯವನು ಒಳ್ಳೆಯದನ್ನೇ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಇಗೋ ದೇವರ ವಾಕ್ಯ ಹೀಗೆ ಹೇಳ್ತದೆ, ಅವನು ಒಳ್ಳೆಯವನು, ಅವನ ಕೃಪೆಯೋ ಶಾಶ್ವತವಾದುದು ಎಂಬುದಾಗಿ. ಎಂತ ಒಳ್ಳೆ ದೈವ ಏಸಪ್ಪ,